ರಾಮಮಂದಿರ ಬೆಟ್ಟದಲ್ಲಿ ರಾಮಮಂದಿರ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಈಗ ಕಾಂಗ್ರೆಸ್ ಹೆಜ್ಜೆ ನೆಡ್ತಾ ಇದೆ. ಸೊ ಇದು ರಾಜಕೀಯಕ್ಕೆ ಹಲವು ವೇದಿಕೆ ಹಾಕಿಕೊಡ್ತಾ ಇದೆ. ರಾಮದೇವರ ಬೆಟ್ಟದಲ್ಲಿ ರಾಮಮಂದಿರ ನಿರ್ಮಾಣದ ವಿಚಾರ ರಾಮನಗರದಲ್ಲಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಸರ್ವ್ ಫಾರೆಸ್ಟ್ ಇರೋದ್ರಿಂದ ಡಿಸಿಗೆ ವರದಿಯನ್ನ ಕೇಳಿದ್ದೇವೆ. ಅರಣ್ಯಾಧಿಕಾರಿಗಳು ಸರ್ವೆ ಮಾಡಿ ವರದಿ ಕೊಡೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮಟ್ಟದಲ್ಲೇ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ರಾಮನಗರದಲ್ಲಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ವಲ್ಚರ್ ಅರಣ್ಯ ಇದೆ. ವಲ್ಚರ್ ಫಾರೆಸ್ಟ್ ಇರೋದ್ರಿಂದ ರಕ್ಷಿತ ಅರಣ್ಯದಲ್ಲಿ ಎಷ್ಟು ಜಾಗ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯವರು ಜಂಟಿ ಸಮೀಕ್ಷೆ ಸರ್ವೆ ಮಾಡಿ ಸಂಪೂರ್ಣವಾಗಿ ವರದಿಯನ್ನು ಕೊಟ್ಟ ನಂತರ ಆ ರಾಮದೇವ್ರ ಬೆಟ್ಟನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದನ್ನು ತಮ್ಮ ಉತ್ತರ ಹಂಚ್ಕೋತೀನಿ. ಒಟ್ಟಾರೆ ಆ ರಾಮದೇವ್ರ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಅದು ವಲ್ಚರ್ ಪ್ರದೇಶ ಆಗಿರೋದ್ರಿಂದ ರಣಹದ್ದು ರಕ್ಷಿತ ಅರಣ್ಯ ಆಗಿರೋದ್ರಿಂದ ಅದನ್ನು ನಾವು ಅರಣ್ಯ ಇಲಾಖೆಯ ಅನುಮತಿಯನ್ನು ಕೆಲವು ವಿಚಾರಗಳಲ್ಲಿ ತೆಗೆದುಕೊಳ್ಬೇಕಾಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಸೊ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಮತ್ತು ಸರ್ವೆ ನಕ್ಷೆ ತಯಾರು ಮಾಡಿ ಕೊಟ್ಟರೆ ನಾನು